ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ .live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಬೀದಿ ಬದಿ ವ್ಯಾಪಾರಿಗಳ ಒಂದು ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ. ಬಹಳ ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಶ್ರೀ ಶಿವಾಜಿನಗರದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಮಂಗಳವಾರ ನಡೆದಿರುವಂತದ್ದು. ಈಗ ನೋಡ್ತಾ ಇರಬಹುದು ನೀವು ಇಲ್ಲಿ 15ರಿಂದ 20 ಒಂದಿಷ್ಟು ಫುಟ್ಪಾತ್ ಅಥವಾ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಜೀವನವನ್ನ ಕಟ್ಟುವುದಕ್ಕೋಸ್ಕರ ಇಲ್ಲಿ ಬಿದಿ ಬದಿ ವ್ಯಾಪಾರಿಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದನ್ನ ಎಲ್ಲವೂ ಕೂಡ ಏಕಾಏಕಿ ಬಂದು ತೆರವು ಮಾಡಿರುವಂತದ್ದು. ಒಂದಿಷ್ಟು ವ್ಯಕ್ತಿಗಳು ಬಂದು ಇಲ್ಲಿ ಗಲಾಟೆ ಮಾಡಿ ಅಧಿಕಾರಿಗಳ ವಿರುದ್ಧವೇ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಆದ್ರೂ ಕೂಡ ಇವತ್ತು ಕೂಡ ಬೆಳಗ್ಗೆ ಶಿವಾಜಿನಗರದ ಬಸ್ ಸ್ಟಾಪ್ ಬಳಿಯೇ ಇಂದು ಈ ಒಂದು ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಬೇರೆ ಶಿವಾಜಿನಗರದ ಬೇರೆ ಬೇರೆ ಕಡೆಗಳಲ್ಲಿ ಒಂದು ತೆರವು ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ ಅನ್ನುವಂಥದ್ದು. ಜಿಬಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ಬೆಳಗ್ಗೆಯಿಂದ ಈ ಒಂದು ಫುಟ್ಪಾತ್ ಕ್ಲಿಯರ್ ಆಗ್ತಾ ಇರುವಂತದ್ದು. ಜಿಬಿ ಅಧಿಕಾರಿಗಳಿಂದ ಈ ಫುಟ್ಪಾತ್ ಕ್ಲಿಯರ್ ಆಗಿರುವಂತದ್ದು. ಜೊತೆಗೆ ಫುಟ್ಪಾತ್ ತೆರವು ಮಾಡಿದ್ದನ್ನ ಸಾರ್ವಜನಿಕರು ಮತ್ತು ಸ್ಥಳೀಯರು ಕೆಲವರು ಸ್ವಾಗತಾರ್ಹ ಒಪಿನಿಯನ್ ಅನ್ನ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಒಳ್ಳೆಯ ನಿರ್ಧಾರ ಸರ್ಕಾರದ್ದು ಅಂತ. ಇನ್ನು ಕೆಲವರು ನಿನ್ನೆ ನಡೆದಿರುವಂತಹ ಘಟನೆ ಏನಿದೆ, ಏಕಾಏಕಿ ಬಂದು ನೋಟಿಸ್ ಕೊಡದೆ ಏಕಾಏಕಿ ಬಂದು ಅದನ್ನ ತೆರವು ಮಾಡಿರುವಂತದ್ದು ಜಿಬಿ ಅಧಿಕಾರಿಗಳು ಹಾಗೂ ಸರ್ಕಾರದ ಒಂದು ವೈಫಲ್ಯ ಕಾರಣ ಇದೆ ಅನ್ನುವಂಥದ್ದು ಕೂಡ ಕೆಲವರ ಅಭಿಪ್ರಾಯ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ಅದ್ಭುತವಾಗಿ ನಡೀತಾ ಇದೆ. ಆದ್ರೆ ಒಂದಿಷ್ಟು ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದಿಷ್ಟು ನಾವು ಭರವಸೆಯನ್ನು ಕೊಡ್ತೀವಿ ಅಂತ, ಅವ್ರಿಗೆ ಏನಾದ್ರೂ ಒಂದು ಸಹಾಯವನ್ನ ಮಾಡ್ತೀವಿ, ಸಹಾಯಧನ ಕೊಡ್ತೀವಿ ಅನ್ನುವಂಥ ಭರವಸೆಗಳನ್ನ ಕೂಡ ನೀಡಿರುವಂತದ್ದು. ಹೇಳಿರುವಂತಹ ಭರವಸೆಯನ್ನ ನೀಡ್ತಾರೆ ಅಥವಾ ಏನ್ ಕೊಡ್ತಾರೆ ಅವರಿಗೆ ಸಂಬಂಧಪಟ್ಟ ಒಂದಿಷ್ಟು ಜಾಗಗಳನ್ನ ಮೀಸಲಾತಿ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಈ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಟೇಟ್ ನ್ಯೂಸ್ .live. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.